ಮೈಸೂರಿನ ಖ್ಯಾತ ಉದ್ಯಮಿಗಳು ಹಾಗೂ ಸಮಾಜ ಸೇವಕರಾದ ನ್ಯಾಷನಲ್ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಕೌನ್ಸಿಲ್ ನರೇಡ್ಕೋ ಮೈಸೂರು ಅಧ್ಯಕ್ಷರಾದ ಡಾಕ್ಟರ್ ಎಂಡಿ ರಾಘವೇಂದ್ರರವರು ಮಾತನಾಡಿ, ಅಸಂಘಟಿತ ಕಟ್ಟಡ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಲ್ಲಿ ಸಾಕಷ್ಟು ಸೌಲಭ್ಯಗಳಿವೆ. ಈ ಸೌಲಭ್ಯಗಳನ್ನು ಕಾರ್ಮಿಕರಿಗೆ ಸರಿಯಾದ ರೀತಿಯಲ್ಲಿ ಸಮರ್ಥಕವಾಗಿ ತಲುಪಿಸುವುದು ನಮ್ಮ ಕರ್ತವ್ಯವಾಗಿದೆ. ಕಾರ್ಮಿಕರ ಮಕ್ಕಳಿಗೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತೀರ್ಣರಾದ ಮಕ್ಕಳಿಗೆ ಕಾರ್ಮಿಕ ಇಲಾಖೆಯಲ್ಲಿ ಸಹಾಯಧನ, ಹೆಣ್ಣು ಮಕ್ಕಳಿಗೆ ಮದುವೆ ಸಂದರ್ಭದಲ್ಲಿ ಸಹಾಯಧನವೂ ಕೂಡ ಲಭಿಸುತ್ತದೆ. ಕಾರ್ಮಿಕರ ಕಾರ್ಡು ಪಡೆಯಬೇಕಾದರೆ ಕಟ್ಟಡ ಕಾರ್ಮಿಕರು, ಬಾರ್ ಬೆಂಡಿಂಗ್, ಎಲೆಕ್ಟ್ರಿಕಲ್ ಇದರಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಲಭಿಸುತ್ತದೆ. ಕಟ್ಟಡ ಕಾರ್ಮಿಕರಿಗೆ ಇನ್ನೂ ಹೆಚ್ಚಿನ ಸೌಲಭ್ಯವನ್ನು ಒದಗಿಸಲು ನಮ್ಮ ನರೇಡ್ಕೋ ವತಿಯಿಂದ ಮೈಸೂರು ಜಿಲ್ಲಾ ಕಾರ್ಮಿಕ ಅಧಿಕಾರಿ ಚೇತನ್ ಕುಮಾರ್ ರವರ ಜೊತೆಗೂಡಿ ನಾವು ಶ್ರಮಿಸುತ್ತಿದ್ದೇವೆ. ಈ ಎಲ್ಲಾ ಸೌಲಭ್ಯಗಳನ್ನು ಕಟ್ಟಡ ಕಾರ್ಮಿಕರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ತಮ್ಮ ಪರಿಚಯ ಸರ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅಂತ. ನಾನು ನರೇಡ್ಕೋ ಮೈಸೂರು, ನರೇಡ್ಕೋ ಅಂದರೆ ನ್ಯಾಷನಲ್ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ. ಮೈಸೂರು ವಿಭಾಗದ 2025-27ನೇ ಸಾಲಿನ ಅಧ್ಯಕ್ಷ ಪದವಿಯಲ್ಲಿದ್ದೀನಿ. ಈ ನರೇಡ್ಕೋ ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ ಅವರು 80ನೇ ಇಸ್ವಿ 1983 ಶುರು ಮಾಡಿದ್ದು. ಏನಕ್ಕೆ ಅಂದರೆ ನಮ್ಮ ರಿಯಲ್ ಎಸ್ಟೇಟ್ ಆಗುಹೋಗುಗಳು ಅವ್ರ ರಿಕ್ವೈರ್ಮೆಂಟ್ನ ಗೌರ್ಮೆಂಟು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಹಾಗೂ ಪಾಲಿಸಿ ಮ್ಯಾಟ್ರಲ್ಲಿ ಅದನ್ನು ಅಳವಡಿಸ್ಕೊಳ್ಳೋಕ್ಕೋಸ್ಕರ ಒಂದು ಪಬ್ಲಿಕ್ ಫೋರಮ್ ಇರಲಿ ಅಂತ ಮಾಡಿದ್ದು. ನಮ್ಮ ನರೇಡ್ಕೋ ಸೆಂಟ್ರಲ್ ಅಂತ ಇದೆ, ಸುಮಾರು ರಾಜ್ಯಗಳಲ್ಲಿದ್ದಾವೆ, ಮೈಸೂರು ಕರ್ನಾಟಕದಲ್ಲಿದೆ. ಮೈಸೂರು ವಿಭಾಗಕ್ಕೆ ನರೇಡ್ಕೋ ಮೈಸೂರು ಅಂತ ಇದೆ. ಇದರಿಂದ ನಾವು ತುಂಬ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ. ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಂಗೆ ಈಗ ಒಂದು 2 ತಿಂಗಳಿಂದ TDR ಬಗ್ಗೆ, ಅಂದರೆ ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟದಕ್ಕೆ ಮಾಹಿತಿಗಳನ್ನ ನಮ್ಮ ಡೆವಲಪರ್ಸ್ ಕಮ್ಯುನಿಟಿ ಆಗ್ಬೋದು ಮತ್ತು ಜನತೆಗೆ ಏನಾಗಬೇಕು ಅದನ್ನು ಖಂಡಿತ ಮಾಡ್ತಾ ಇರ್ತೀವಿ. ಈಗ ಮೊನ್ನೆ ಭಾನುವಾರ ಮೆಗಾ ಕನ್ಸ್ಟ್ರಕ್ಷನ್ ಲೇಬರರ್ಸ್ ವೆಲ್ಫೇರ್ ಡ್ರೈವ್ ಅಂತ ಮಾಡಿದ್ವಿ. ಇದನ್ನು ಯಾಕೆ ಮಾಡಿದ್ವಿ ಅಂದರೆ, ಈಗ ಯಾವುದೋ ಬೇರೆ ವಿಷಯವಾಗಿ ನಮ್ಮ ಚೇತನ್ ಕುಮಾರ್ ಅವರು ನಮ್ಮ ಡಿಸ್ಟ್ರಿಕ್ಟ್ ಲೇಬರ್ ಆಫೀಸರ್ ಜೊತೆ ಮಾತಾಡ್ಬೇಕಾದ್ರೆ ನಮ್ಮ ಲೇಬರ್ ಕಾರ್ಡಲ್ಲಿ ಎಷ್ಟು ಸವಲತ್ತುಗಳಿದ್ದಾವೆ ಅನ್ನೋದು ಕೇಳಿದ್ರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಈಗ ಲೇಬರ್ ಕಾರ್ಡ್ ಹೊಂದಿರೋರು ಏನಾದರೂ ಅವ್ರಿಗೆ ಅಪಘಾತ ಸಂಭವಿಸಿವೆ ಅಥವಾ ಅಕಾಲಿಕ ಮರಣಕ್ಕೆ ವೃತ್ತಾದರೆ ಲೇಬರ್ ಕಾರ್ಡ್ ಇದ್ದರೆ ಹತ್ತತ್ರ 8ರಿಂದ 8.5 ಲಕ್ಷ ರೂಪಾಯಿ ದುಡ್ಡು ಬರುತ್ತೆ ಅವ್ರ ಮನೆಯವ್ರಿಗೆ. ಹಾಗೂ ಮದುವೆ ಆದರೆ ಮಕ್ಕಳಿಗೆ ಮಗಳಿಗೆ ಮದುವೆ ಆದರೆ 60,000 ಕೊಡ್ತಾರೆ ಲೇಬರ್ ಡಿಪಾರ್ಟ್ಮೆಂಟಿಂದ. ಹಾಗೂ ಮಕ್ಕಳು ಹೆರಿಗೆಗೆ ದುಡ್ಡು ಕೊಡ್ತಾರೆ. ನಿಮಗೆ ಹಾಸ್ಪಿಟಲೈಸೇಷನ್, ನೀವು ಯಾವುದು ಸುಮಾರು ಹಾಸ್ಪಿಟ್ಲ್ ಜೊತೆ ಅವ್ರ ಟೈಅಪ್ ಇದೆ. ಅಲ್ಲಿ ಹೋದರೆ ನೀವು ಕ್ಯಾಶ್ಲೆಸ್, ಹೆಂಗೆ ನಾವು ಹೊರಗಡೆ ನೀವು ಮೆಡಿಕಲ್ ಕಾರ್ಡ್ ಮಾಡಿಸ್ಬೇಕು, ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಮಾಡ್ತೀರಾ, ಒಂದು ಲೇಬರ್ ಕಾರ್ಡು ಮಾಡ್ತು ಅಂತ ಹೇಳಿದ್ರೆ ಅದೆಲ್ಲ ಕವರ್ ಆಗುತ್ತೆ. ಹಾಗೂ ಈಗ ಮಕ್ಕಳುಗಳಿಗೆ ಎಜುಕೇಷನ್ಗೆ 1ನೇ ಕ್ಲಾಸಿಂದ ಹಿಡಿದು PhD ಪದವಿ ಬರೋ ಗಂಟನು ಆ ವರ್ಗಕ್ಕೆ ತಕ್ಕಂಗೆ ವರ್ಷಕ್ಕೆ ಸ್ಕಾಲರ್ಶಿಪ್ಗಳು ಕೊಡ್ತಾರೆ. 1ನೇ ಕ್ಲಾಸ್ಗೆ 1 ವರ್ಷದಿಂದ ಶುರುವಾದರೆ ಹತ್ತತ್ರ ನೀವು PhD ಡಿಗ್ರಿಗೆಲ್ಲ ಬಂದರೆ 30-35 ಸಾವಿರದ ಗಂಟೆ ವರ್ಷಕ್ಕೆ ಸ್ಕಾಲರ್ಶಿಪ್ ಬರುತ್ತೆ. ಈ ಥರ ಸುಮಾರು ಸವಲತ್ತುಗಳಿದ್ದಾವೆ. ಹಾಗೂ ಈಗ ನಮ್ಮ ಕಾರ್ಮಿಕ ವರ್ಗದಲ್ಲಿ ಸುಮಾರು ಜನ ಟ್ರೇಡ್ಗಳಿದ್ದಾವೆ. ಗಾರೆ ಕೆಲಸ ಆಗ್ಬೋದು, ಕಾರ್ಪೆಂಟ್ರ್ ಆಗ್ಬೋದು, ಬಾರ್ಬೆಂಡ್ರ್ ಆಗ್ಬೋದು, ಪೇಂಟ್ರ್ ಆಗ್ಬೋದು, ಹೀಗೆ ವೇರಿಯಸ್ ಟ್ರೇಡ್ಗಳಿದ್ದಾವೆ, ವೆಲ್ಡರ್ಸ್ ಆಗ್ಬೋದು. ಎಲ್ಲರಿಗೂ ಅವ್ರಿಗೆ ಟ್ರೈನಿಂಗೂ ಕೊಟ್ಟು ಹಾಗೆ ಅದಕ್ಕೆ ಬೇಕಾಗಿರುವಂಥ ಕಿಟ್ಟು ಸಹ ಫ್ರೀಯಾಗಿ ಕೊಡ್ತಾರೆ. ಈ ಥರ ಸುಮಾರು ಸವಲತ್ತಿದೆ. ಯಾಕೆ ಬಟ್ ನಮ್ಗಳಿಗೆ ಸುಮಾರು ಗೊತ್ತಿರಲ್ಲ. ಅದು ಕೇಳಿದಾಗ ಆಶ್ಚರ್ಯ ಆಯಿತು. ಆವಾಗ ನಾವು ಚೇತನ್ ಸರ್ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಯಾಕೆ ಒಂದು ಕಾರ್ಯಾಗಾರ ಮಾಡಬಾರ್ದು. ಕಾರ್ಯಾಗಾರದ ಮೇನ್ ಉದ್ದೇಶ ಏನು ಅಂದರೆ, ಈ ಸವಲತ್ತುಗಳ ಬಗ್ಗೆ ನಾನು PPT ಪ್ರೆಸೆಂಟ್ ಮಾಡ್ತೀನಿ ಅಂತ ಅವ್ರು ಒಪ್ಕೊಂಡ್ರು. ಹಾಗೆ ಮಾಡಿದ್ರು ಕೂಡ. ಅದ್ರ ಜೊತೆಗೆ ಈ ಲೇಬರ್ ಕಾರ್ಡ್ಗೆ
ವೀಕ್ ಡೇಸಲ್ಲೇ ಹೋಗಬೇಕು, ಅವ್ರ ಕೆಲಸ ಬಿಟ್ಟು ಹೋಗಬೇಕಾಗತ್ತೆ, ಪಾಪ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡಿಕೊಂಡಾಗ ಈ ಮುಖಾಂತರ ನಾನು ನಮ್ಮ ಚೇತನ್ ಕುಮಾರ್ ಅವ್ರಿಗೆ ಹಾಗೂ ಅವ್ರ ಎಂಟೈರ್ ಡಿಪಾರ್ಟ್ಮೆಂಟ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಲಾಂಗ್ ವೀಕೆಂಡ್ ಇದ್ರೂ ಕೂಡ ಸಂಡೇ ಬಂದು ಬೆಳಗ್ಗೆ 9:30 ಸಂಜೆ 6 ಗಂಟೆ ಗಂಟ ಹತ್ತತ್ರ ಒಂದು 500ಕ್ಕೂ ಹೆಚ್ಚು ಲೇಬರ್ ಕಾರ್ಡ್ನ ಸ್ಪಾಟಲ್ಲಿ ವಿತರಣೆ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ವಿ. ಒಂದು. ಎರಡನೇದು, ನಮ್ಮ ನರೇಡ್ಕೋ ವತಿಯಿಂದ ಎಲ್ಲ ಲೇಬರ್ಗೂ ಅದ್ರ ಜೊತೆಗೆ ಒಂದು ಇನ್ಶೂರೆನ್ಸ್ನ ಮಾಡಿಸ್ಕೊಡ್ತಾ ಇದ್ದೀವಿ. ಸೊ ಅದಕ್ಕೂ ಅಷ್ಟೇ ಒಂದು 500 ಜನಕ್ಕೆ ಇನ್ಶೂರೆನ್ಸು ಮಾಡಿಸಿದ್ದೀವಿ. ಈಗ ಒಬ್ಬೊಬ್ಬರಾಗ ಇಶ್ಯೂ ಆಗ್ತಾ ಇದೆ. ಆ ಇನ್ಶೂರೆನ್ಸ್ ಏನಂದರೆ ಆಕ್ಸಿಡೆಂಟಲ್ ಕವರ್. ಯೂಶಲಿ ನೀವು ಇನ್ಶೂರೆನ್ಸಲ್ಲಿ ಹೋದರೆ ಆಕ್ಸಿಡೆಂಟ್ ಕವರ್ ಅಂದರೆ ರಸ್ತೆ ಅಪಘಾತಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಆದರೆ ಇದು ಸ್ಪೆಷಲ್ ಇದಾಗಿ ಮಾತಾಡಿ ಯಾವುದೇ ಅಪಘಾತ ಮನೆಯಲ್ಲಿ ಸಂಭವಿಸಲಿ ಅಥವಾ ಅವರ ಕಾರ್ಯಸ್ಥಳದಲ್ಲಿ ಸಂಭವಿಸಲಿ ಅಥವಾ ರೋಡಲ್ಲಿ ಸಂಭವಿಸಲಿ, ಏನೇ ಆದರೂ ಹತ್ತತ್ರ 4 ಲಕ್ಷ ರೂಪಾಯಿ ಗಂಟನು ಅವ್ರಿಗೆ ವಿಮೆ ಬರೋ ಸೌಲಭ್ಯ ಅವ್ರ ಮನೆಯವರಿಗೆ ಇದೆ. ಅದ್ರ ಜೊತೆಗೆ ಬರೀ ಸಾವು ಒಂದೇ ಅಂತಲ್ಲ, ಅವ್ರಿಗೇನಾದರೂ ಡಿಸೇಬಿಲಿಟಿ ಆಗಿ ಆಕ್ಸಿಡೆಂಟ್ ಆದಾಗ ಕೆಲಸ ಮಾಡೋಕ್ಕಾಗಲ್ಲ ಅಂತ ಸರ್ಟಿಫೈ ಮಾಡಿದ್ರು ಕೂಡ ಈ ವಿಮೆ ಅವರಿಗೆ ಸಿಗೋವಂಥ ಇದನ್ನು ಮಾಡಿದ್ವಿ. ಅದ್ರ ಜೊತೆಗೆ ನಮ್ಮ ಆಸ್ಪತ್ರೆ ಮಿತ್ರರು ನಿರ್ಮಲಾ ಹಾಸ್ಪಿಟ್ಲ್ ಆಗ್ಬೋದು, ನಾರಾಯಣ ಹೃದಯಾಲಯ ಆಗ್ಬೋದು ಅಥವಾ ಅನ್ನಪೂರ್ಣ ಹೈ ಹಾಸ್ಪಿಟ್ಲ್ ಆಗ್ಬೋದು, ಅವ್ರ ಜೊತೆ ಮಾತಾಡಿದಾಗ ಅವರು ಫ್ರೀಯಾಗಿ ನಾವು ಹೆಲ್ತ್ ಚೆಕಪ್ ಪ್ಲ್ಯಾನ್ ಮಾಡ್ತೀವಿ ಅಂತ ಹೇಳಿ ಇಷ್ಟು ಜನಕ್ಕೂ ಹೆಲ್ತ್ ಚೆಕಪ್ನ ನಾವು ಮಾಡಿಸ್ಕೊಟ್ವಿ. ಇದೆಲ್ಲ ಮುಗಿತಾ ಇದ್ದಂಗೆ ಒಂದು ಬಾಳೆ ಎಲೆ ಊಟ ಹಾಕಿ ಎಲ್ಲರಿಗೂ ಇದು ಮಾಡಿದ ಉದ್ದೇಶ ಇಷ್ಟೇ. ಈಗ ನಾವು ವರ್ಷ ಪೂರ್ತಿ ನಮಗೋಸ್ಕರ ಮಾಡ್ತಾ ಇದ್ರೆ ಒಂದು ದಿನ ಅವ್ರಿಗೆ ಮೀಸಲಿಟ್ಟು ಅವರ ಆಗು ಹೋಗುಗಳನ್ನ ನೋಡ್ಕೋಬೇಕು, ಅವರಿಗೆ ಒಂದು ಸವಲತ್ತುಗಳು ಕೊಡಬೇಕು. ಬಿಕಾಸ್ ಇದು ಅಸಂಘಟಿತ ಕಾರ್ಮಿಕ ವರ್ಗ. ಇದು ಈಗ ಸಂಘಟಿತ ಕಾರ್ಮಿಕ ವರ್ಗಕ್ಕೆ ತುಂಬಾ ಫೆಸಿಲಿಟೀಸ್ ESI ಇದೆ, PF ಇದೆ, ವಗೇರೆ ವಗೇರೆ ಸುಮಾರಿದ್ದಾವೆ. ಅಸಂಘಟಿತಕ್ಕೆ ಏನೂ ಇಲ್ಲ ಅನ್ನೋ ದೃಷ್ಟಿಯಿಂದ ಗೌರ್ಮೆಂಟ್ ಅವರು ಚಿಂತನೆ ಮಾಡಿ ನಮ್ಮ ಇಡೀ ರಾಷ್ಟ್ರದಲ್ಲಿ 10 ಲಕ್ಷ ಮೇಲ್ಪಟ್ಟು ಯಾವುದೇ ಕಾಮಗಾರಿ ನಡೆದ್ರೂ ಗೌರ್ಮೆಂಟ್ ಅವರಿಗೆ 1% ಸೆಸ್ ಕೊಡಬೇಕು. ಈ 1% ಆಫ್ ದಿ ಟೋಟಲ್ ಎಸ್ಟಿಮೇಟ್ ವಿಲ್ ಗೋ ಟು ದ ಲೇಬರ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಈ ದುಡ್ಡಿಟ್ಕೊಂಡು ತುಂಬ ಯೋಜನೆಗಳಿದ್ದಾವೆ. ಈ ಯೋಜನೆಗಳ ಲಾಭ ಎಲ್ಲರಿಗೂ ಸಿಗಲಿ ಅಂತ ಒಂದು ಅವ್ರಿಗೆ ಇಂಥ ಲಾಭಗಳಿದ್ದಾವೆ, ನೀವು ಇದನ್ನು ಯೂಸ್ ಮಾಡ್ಕೋಬೋದು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಿದ್ವಿ. ತುಂಬಾ ಚೆನ್ನಾಗಾಯಿತು. ಈ ಮುಖಾಂತರ ನಾನು ನಮ್ಮ ಜನಪ್ರತಿನಿಧಿಗಳಿಗೂ ನಾನು ತುಂಬ ವಿಧವಾದ ಅಭಿನಂದನೆಗಳು ಹೇಳ್ತೀನಿ. ಬಿಕಾಸ್ ಹರೀಶ್ ಗೌಡ್ರಾಗ್ಬೋದು, ನಮ್ಮ ಶ್ರೀವತ್ಸ ಆಗ್ಬೋದು ಅಥವಾ ನಮ್ಮ ರಮೇಶ್ ಬಂಡಿ ಸಿದ್ದೇಗೌಡರಾಗ್ಬೋದು, ಅವರ ಬಿಡುವಿಲ್ಲದ ಸಮಯದಲ್ಲೂ ಕೂಡ ನಮಗೋಸ್ಕರ ಬಂದು ನಮ್ಮ ಜೊತೆ ಇದ್ದು ಕಾರ್ಯಾಗಾರನ ಸಕ್ಸಸ್ ಮಾಡೋದ್ರಲ್ಲಿ ತುಂಬ ಸಹಾಯ ಮಾಡಿದ್ದಾರೆ. ಇದೇನು ಹೊರತುಪಡಿಸ್ದಂಗೆ ಸರ್, ಲೇಬರ್ ಕಾರ್ಡು ಪಡ್ಕೋಬೇಕಾದ್ರೆ ಏನೇನು ಮಾನದಂಡ ಇರುತ್ತೆ ಸರ್? ಸರ್, ಲೇಬರ್ ಕಾರ್ಡ್ಗೆ ವೆರಿ ಸಿಂಪಲ್ ಸರ್. ಲೇಬರ್ ಕಾರ್ಡ್ಗೆ ಒಂದು, ನೀವು ಇಂಡಿಯನ್ ಆಗಿರಬೇಕು, ಅಂದರೆ ಆಧಾರ್ ಕಾರ್ಡ್ ಒಂದು ಕೊಡಬೇಕು ಒಂದು. ಆಮೇಲೆ ಫ್ರಂಟ್ ಪಾಸ್ಬುಕ್ ಜೆರಾಕ್ಸ್ ಕೊಡಬೇಕು. ಅಂದರೆ ಅವ್ರದ್ದು ನಿಮ್ದು ಏನೇ ಆದರೂ ಅವ್ರ ಅಕೌಂಟ್ಗೆ ಹೋಗುತ್ತೆ. ನೀವೆಲ್ಲ ಹೋಗಿ ಡಿಪಾರ್ಟ್ಮೆಂಟ್ ಚೆಕ್ ಕೊಡಿ ಅದೆಲ್ಲ ಏನೂ ಇರಲ್ಲ. ಸೊ ಆನ್ಲೈನ್ ಟ್ರಾನ್ಸ್ಫರ್ ಆಗೋದ್ರಿಂದ ಅವ್ರದ್ರ ಲೇಬರ್ ಆಧಾರ್ ಕಾರ್ಡನ್ನು ಕೊಡಬೇಕು, ಜೊತೆಗೆ ಅಕೌಂಟ್ ಡೀಟೇಲ್ಸ್ ಕೊಡಬೇಕು. ಅದ್ರ ಜೊತೆಗೆ ಒಂದು ಫಾರಮ್ ಬರುತ್ತೆ. ಆ ಫಾರಮಲ್ಲಿ ಅವರು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ದೃಢೀಕರಣ ಆಗಬೇಕು. ಈ ಲೇಬರ್ ಕಾರ್ಡ್ ಮಾಡಿರೋದು ಒಂದು ಮಂಡಳಿ ಇದೆ ಸರ್. ಆ ಮಂಡಳಿಯವ್ರು ಏನು ಹೇಳ್ತಾರೆ ಅಂದರೆ, ವರ್ಷದಲ್ಲಿ 90 ದಿನ ನೀವು ಕೆಲಸ ಮಾಡಿದ್ರೆ ಮಾತ್ರ ಈ ಸ್ಕೀಮ್ಗೆ ನೀವು ಅನ್ವಯ ಅಂತ ಹೇಳ್ತಾರೆ. ವರ್ಷದಲ್ಲಿ 365 ದಿನದಲ್ಲಿ 90 ದಿನ ಕೆಲಸ ಮಾಡಿದ್ರು ಸಾಕು. ನೀವು 90 ದಿನ ನಿಮ್ದು ಅಟೆಂಡೆನ್ಸ್ ಇದೆ ಯಾವುದೇ ಕೆಲಸದಲ್ಲಿ ಅಂತ ಹೇಳಿದ್ರೆ ಈ ಯೋಜನೆಗೆ ನೀವು ಯೋಗ್ಯರಾಗ್ತೀರಾ. ಈ 90 ದಿನ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸರ್ಟಿಫೈ ಮಾಡೋದು, ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ಕಂಪ್ನಿಯವ್ರು ಸರ್ಟಿಫೈ ಮಾಡಿದ್ರೆ ಇನ್ನೇನು ಬೇಕಾಗಿಲ್ಲ, ದೇ ವಿಲ್ ಗೆಟ್ ದಿ ಲೇಬರ್ ಕಾರ್ಡ್. ಈಗ ಲೇಬರ್ ಕಾರ್ಡ್ ತಗೋಬೇಕಾದ್ರೆ ಕೆಲವು ಕಡೆ ಕಾಳಸಂತೆಯಲ್ಲಿ ದುಡ್ಡು ಕೊಟ್ಬಿಟ್ಟು ಹೋಗ್ತಾ ಇತ್ತು. ಅದ್ರ ಬಗ್ಗೆ ತಾವ್ ಏನ್ ಆಕ್ಷನ್ ತಗೊಂಡಿದ್ರಿ ಸರ್? ಅದ್ರ ಗಮನಕ್ಕೆ ಏನೋ ಬಂದಿದ್ಯಾ ತಮ್ಗೇನಾದ್ರು? ಯಾರೋ ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಮಾಡಿರೋದು ಬೇರೆ. ನನಗೆ ಗೊತ್ತಿರೋ ಪ್ರಕಾರ ಇವತ್ತಿಗೂ ಕೂಡ ನಮ್ಮ ಈಗ ಹೊಸದಾಗಿ ಮೊದಲಾದ್ರೆ ಇಲ್ಲಿ ಕುವೆಂಪುನಗರಲ್ಲಿ ಓಡಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು. ಈಗ ಸುಸಜ್ಜಿತವಾದ ಕಟ್ಟಡ ಮೈಸೂರಲ್ಲಿ ಒಂದು ಸರ್ಕಾರಿ ಅಷ್ಟು ಸುಸಜ್ಜಿತವಾಗಿ ತುಂಬ ಕಡಿಮೆ ಇರೋದು ಒಂದು ತುಂಬ ಸುಸಜ್ಜಿತವಾದ ಕಟ್ಟಡ ಆಗಿದೆ. ನಮ್ಮ ಸ್ಮಶಾನ ಇದೆಯಲ್ಲ ಅದರದ್ದು ಹಿಂಭಾಗ ಬರುತ್ತದು. ನೀವು ಅಲ್ಲಿ ಹೋಗಿ ನೀವು ದಯವಿಟ್ಟು ಯಾರಿಗೂ ಅಲ್ಲಿ ಇವ್ರಿಗೆ ಮಾಡಿಸ್ಕೊಡಿ ಅವ್ರಿಗೆ ಮಾಡಿಸ್ಕೊಡಿ ಅಂತ ಕೇಳಬೇಡಿ. ನೇರವಾಗಿ ಹೋಗಿ ತುಂಬ ಅನುಕೂಲ ಮಾಡಬೇಕು ಅಂತಲೇ ಅಲ್ಲಿ ಡಿಪಾರ್ಟ್ಮೆಂಟ್ ಇದೆ. ಸೊ ಹಂಗಾಗಿ ಅಲ್ಲಿ ಹೋಗಿ ಮಾಡ್ತು ಅಂದರೆ ಖಂಡಿತ ನಿಮಗೆ ಲೇಬರ್ ಕಾರ್ಡ್ ಅದೆಲ್ಲ ಆಗುತ್ತೆ ಸರ್. ಈ ಕಾರ್ಡ್ ತಗೋಬೇಕಾದ್ರೆ ಸರ್, ಇಂಥದೇ ಕೆಲಸ ಇದ್ದವ್ರಿಗೆ ಮಾತ್ರ ತಾವು ಕಾರ್ಡ್ ಕೊಡೋದ, ಇಲ್ಲ ಅಸಂಘಟಿತ ಕಾರ್ಮಿಕರಲ್ಲಿ ಏನೇನು ಕೆಲಸ ಮಾಡಿದವ್ರಿಗೆ ಈ ಕಾರ್ಡ್ ಅವೈಲೇಬಲ್ ಇರುತ್ತೆ? ನಾನು ಹೇಳ್ತಾ ಇರೋದು ಅಸಂಘಟಿತ ಕಾರ್ಮಿಕರಲ್ಲಿ ನಮ್ಮ ಕಟ್ಟಡ ನಿರ್ಮಾಣದ ಯಾವುದೇ ಕೆಲಸಗಳಾದ್ರೂ ಕೊಡ್ತಾರೆ ಸರ್. ಬರೀ ಗಾರೆ ಕೆಲಸ ಅಂದ್ರೆ ಗಾರೆ ಆಗ್ಬೋದು, ಕಾರ್ಪೆಂಟರ್ ಆಗ್ಬೋದು, ಪ್ಲಂಬರ್ ಆಗ್ಬೋದು, ಎಲೆಕ್ಟ್ರಿಷಿಯನ್ ಆಗ್ಬೋದು, ಅಥವಾ ಪೇಂಟರ್ ಆಗ್ಬೋದು,
ಫ್ಯಾಬ್ರಿಕೇಟರ್ ಆಗ್ಬೋದು. ಸೊ ಕಟ್ಟಡಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸಗಳಲ್ಲಿ ನೀವು ತೊಡಗಿದ್ರು ಕೂಡ ನೀವು ಇದಕ್ಕೆ ಎಲಿಜಿಬಲ್ ಆಗಿರ್ತೀರಿ. ಕಟ್ಟಡಕ್ಕೆ ಸಂಬಂಧಪಟ್ಟಂತಕ್ಕದಕ್ಕೆ ಮಾತ್ರ ತಾವು ಲೇಬರ್ ಕಾರ್ಡ್ ಕೊಡೋದು. ಹೌದು. ಕೆಲವು ಕಡೆ ಈಗ ಬೇರೆ ಫೋಟೋಗ್ರಫಿ ಕೊಡ್ತಾರೆ, ಅಂತದಕ್ಕೆಲ್ಲ ಬೇರೆ ಬೇರೆ ಕಡೆ ಹೋಗ್ತಾ ಇದೆಯಲ್ಲ ಸರ್, ಅದು ಯಾವ ರೀತಿ ಇದೆ ಸರ್? ಸರ್, ಈಗ ನಾವು ನೋಡಿರೋದು ಕನ್ಸ್ಟ್ರಕ್ಷನ್ ಲೇಬರ್ಸ್ಗೆ ಇಶ್ಯೂ ಬಗ್ಗೆ ನನಗೆ ತಿಳುವಳಿಕೆ ಇದೆ ಸರ್. ಐ ಥಿಂಕ್ ಬೇರೆದು ಅಂತ ಹೇಳಿದ್ರೆ ನೀವು ಲೇಬರ್ ಆಫೀಸರ್ನ ಜೊತೆ ಒಂದು ಸಂವಾದ ಕಾರ್ಯಕ್ರಮ ಮಾಡಿದ್ರೆ ಪ್ರಾಬಬಲಿ ನಿಮ್ಮ ಮಾಧ್ಯಮ ಮಿತ್ರರ ವಿನಂತಿನೂ ಕೂಡ, ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ, ಅಲ್ಲೊಂದು 500 ಜನ ಸೇರಿದ್ರು, 500 ಜನಕ್ಕೆ ಆಯಿತು. ಬಟ್ ನಿಮ್ಮ ಮಾಧ್ಯಮದ ಮುಖಾಂತರ ಇದು ಒಂದು ಕಂಟಿನ್ಯೂಸ್ ಪ್ರೋಗ್ರಾಮ್ ಮಾಡಿದ್ರೆ ನೀವು ಲಕ್ಷಾಂತರ ಜನಕ್ಕೆ ನೀವು ಇದನ್ನ ಮುಟ್ಟಿಸ್ಬೋದು ಅಂತ ನನ್ನ ವಿನಂತಿ ಸರ್. ಈಗ ತಾವು ಅಧ್ಯಕ್ಷ ಆಗಿ ಮುಂದುವರೆದಿದ್ರ, ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತಾ ಇದೆ ಸರ್ ತಮಗೆ? ಈಗ ಆಗ್ತಾ ಇದೆ ಸರ್. ಒಂದೊಂದು ಕಾರ್ಯಕ್ರಮಗಳಲ್ಲೂ ಮೊನ್ನೆ ಅಂತೂ ತುಂಬಾನೇ ಖುಷಿ ಆಯಿತು. ಬಿಕಾಸ್ ಅಲ್ಲಿ ಬಂದಿರೋ ಜನಪ್ರತಿಗಳು, ಈಗ ನಮ್ಮ ಹರೀಶ್ ಗೌಡ್ರು ಏನಂದ್ರು, ಯಪ್ಪ ನೀವು ಇಷ್ಟು ಈ ನಾರ್ತಲ್ಲಿ ಮಾಡ್ತಾ ಇದ್ದೀರಾ, ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಮಾಡಿ. ಬಿಕಾಸ್ ಇಡೀ ಮೈಸೂರಲ್ಲಿ ತಗೊಂಡ್ರೆ ಲೇಬರ್ ಓರಿಯೆಂಟೆಡ್ ವರ್ಕ್ಸ್ಗಳು, ನಮ್ಮ ಕಟ್ಟಡ ಕಾರ್ಮಿಕರು ನಮ್ಮ ವ್ಯಾಪ್ತಿಲಿ ಜಾಸ್ತಿ ಇದ್ದಾರೆ ಚಾಮರಾಜಲ್ಲಿ. ನೀವು ನೆಕ್ಸ್ಟ್ ಮಾಡ್ಬೇಕಾದ್ರೆ ದಯವಿಟ್ಟು ಬನ್ನಿ, ನಿಮ್ಗೆ ಜಾಗದ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತೀನಿ, ನರಡ್ಕೋ ಮುಖಾಂತರ ಇಂಥದ್ದೇ ಒಂದು ಮಾಡಿ ಅಂತ ಹೇಳಿದ್ದಾರೆ ಸರ್. ಸೊ ಅದು ನಮಗೆ ಖಂಡಿತ ಸಾರ್ಥಕತೆ ಇದೆ ಸರ್.